ಎಸ್ ಬಿಗ್ ಬಾಸ್ ಕನ್ನಡ 11ರ ಸ್ಪರ್ಧಿ ನೇರ ಮಾತುಗಳಿಂದನೇ ಜನಕ್ಕೆ ಹತ್ರ ಆದವರು, ಕಿಚ್ಚ ಮೆಚ್ಚಿದ ತಾಯ್ನಾಡಿನ ಮಗ ರಜತ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರ ಒಂದು ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ತಿಳ್ಕೊಳ್ಳೋಣ. ಹಲೋ ಸರ್, ಹೇಗಿದ್ದೀರಾ? ಹಲೋ ಮೇಡಮ್, ಚೆನ್ನಾಗಿದ್ದೀನಿ. ನೀವು? ನಾನು ಚೆನ್ನಾಗಿದ್ದೀನಿ. ಮೊದಲಿಗೆ ಸರ್, ನಿಮ್ಮ ನೋಡಿದ್ಮೇಲೆ ಜನ ಹೇಳ್ತಿರು ಒಂದೇ ಮಾತು, ಯಪ್ಪ ಇವರು ವೈಟ್ ಕಾರ್ಡ್ ಎಂಟ್ರಿಗೆ ಬರುವಂಥ ಕಂಟೆಸ್ಟೆಂಟೇ ಅಲ್ಲ, ಯಾಕಾದರೂ ಆಮೇಲೆ ಬಂದರು ಅಂತ ಹೇಳ್ತಾ ಇದ್ದಾರೆ. ಮೊದಲಿಗೆ ಅವರ ಪ್ರೀತಿ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಮೇಡಮ್, ಅದೇ ನನಗೆ ಒಂದು ಇದ್ದಿದ್ದು ಭಯ ಏನು ಅಂದರೆ, ನಾನು ಜನರ ಪ್ರೀತಿನ ಗಳಿಸ್ತೀನೋ ಇಲ್ವೋ ಅನ್ನೋದೊಂದು ತುಂಬ ದೊಡ್ಡ ಭಯ ಇತ್ತು ನನಗೆ. ಯಾಕಂದರೆ ಒಳಗೆ ಹೋಗೋಕ್ಕಿಂತ ಮುಂಚೆ ನನ್ನ ಫ್ರೆಂಡ್ಸೆಲ್ಲ ಹೇಳಿದ್ದು, ಲವ್ ಆಚೆ ಇದ್ದಂಗೆ ಒಳಗಿರ್ಬೇಡ ಕಣ, ಆಮೇಲೆ ಬೇಜಾರಾಗ್ಬಿಟ್ರೆ ಏನು ಕತೆ ಅಂತ. ಬಟ್ ನನಗನ್ಸಿದ್ದೇನು ಅಂದರೆ, ನನಗೆ ಐ ಹ್ಯಾವ್ ಹ್ಯೂಜ್ ಲಾಟ್ ಆಫ್ ಫ್ರೆಂಡ್ ಸರ್ಕಲ್. ಸೊ ಅವರೆಲ್ಲ ನನ್ನ ಇಷ್ಟಪಟ್ಟಿದ್ದಾರೆ ಅಂದರೆ, ನಾನು ಇದ್ದಂಗೆ ಇದ್ದರೆ ಜನ ನನ್ನ ಇಷ್ಟಪಡ್ತಾರೆ ಅನ್ನೋದೆಲ್ಲೋ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು. ಬಟ್ ಆದರೆ ಅದು ಈ ಮಟ್ಟಕ್ಕೆ ಜನ ನನ್ನ ತೊಗೊಂಬಂದು ನಿಲ್ಲಿಸ್ತಾರೆ ಅಂತ ನನಗೆ ಐಡಿಯಾನೂ ಇರಲಿಲ್ಲ. ಯಾಕಂದರೆ ಒಳಗೆ ನಮ್ಗೆ ಏನೂ ಗೊತ್ತಾಗಲ್ಲ, ನಾವೇನು ಮಾಡ್ತಾಯಿದ್ದೀವಿ ಬಿಡ್ತಾಯಿದ್ದೀವಿ. ಅನ್ಲೆಸ್ ಅಂಟಿಲ್ ಸುದೀಪ್ ಸರ್ ಬಂದು ತಪ್ಪು ಮಾಡ್ತಿದ್ರೆ ಅನ್ನೋವರೆಗೂ ನಮಗೆ ಅದು ಗೊತ್ತಾಗಲ್ಲ. ಸೊ ಸುದೀಪ್ ಸರ್ ನನಗೆ ಅದನ್ನು ಯಾವತ್ತೂ ಹೇಳಿಲ್ಲ ಅಂದರೆ, ನಾನು ಏನೋ ಕರೆಕ್ಟ್ ಮಾಡ್ತಾಯಿದ್ದೀನಿ ಅನ್ನೋದು ನನ್ನೊಂದು ಮೈಂಡಲ್ಲಿತ್ತು. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್ ಮೇಡಮ್. ಅವ್ರ ಪ್ರೀತಿಗೆ ಯಾವತ್ತಿದ್ರೂ ಸದಾ ಚಿರಋಣಿ.